ದೇವರ ವಾಕ್ಯವನ್ನು ಕೇಳೋಣ. ಮತ್ತಾಯನ ಬರೆದ ಸುವಾರ್ತೆ 18 ಅಧ್ಯಾಯ ವಚನ 1. ಆ ಸಮಯದಲ್ಲಿ ಶಿಷ್ಯರು ಯೇಸುಸ್ವಾಮಿಯ ಬಳಿಗೆ ಬಂದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು ಯಾರು ಎಂದು ಕೇಳಿದರು. ಪ್ರಭು ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಎಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಸ್ವೀಕರಿಸೋನು ನನ್ನನ್ನೇ ಸ್ವೀಕರಿಸುತ್ತಾನೆ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ. ಪ್ರಿಯರಿ, ಈ ದೇವರ ವಾಕ್ಯದಲ್ಲಿ ನಾವು ಕೇಳಿದೀವು, ಅಲ್ಲಿ ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳುವುದನ್ನ, ನೀವು ಪರಿವರ್ತನೆ ಹೊಂದಿ ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ರಾಜ್ಯವನ್ನ ಸೇರಲಾರಿರಿ ಎಂದು ನಿಶ್ಚಯವಾಗಿ ನಮಗೆ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ಮಿಗಿಲಾದವನು. ಮತ್ತು 19ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೀವಿ, ವಚನ 13, 14. ಅನಂತರ ಕೆಲವರು ಚಿಕ್ಕ ಮಕ್ಕಳನ್ನು ಯೇಸುಸ್ವಾಮಿಯ ಬಳಿಗೆ ತಂದರು. ಅವುಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಂಡರು. ಶಿಷ್ಯರು ಅವರನ್ನು ಗದರಿಸಿದರು. ಆಗ ಯೇಸು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ಅವುಗಳನ್ನು ತಡೆಯಬೇಡಿರಿ, ಸ್ವರ್ಗ ಸಾಮ್ರಾಜ್ಯ ಇಂಥವರದ್ದೇ ಎಂದರು. ಸ್ವರ್ಗ ಸಾಮ್ರಾಜ್ಯ ಇಂಥವರದ್ದೇ ಎಂದರು. ಅದರಿಂದ ಪ್ರಿಯರೇ, ಯೇಸುಸ್ವಾಮಿ ನಮಗೆ ಮಕ್ಕಳನ್ನ ಆದರ್ಶವಾಗಿ ಕೊಟ್ಟಿರ್ತಾರೆ. ಒಂದು ಮಾಡೆಲ್ ಆಗಿ, ರೋಲ್ ಮಾಡೆಲ್ ಆಗಿ ನಮಗನ್ನು ಯೇಸುಸ್ವಾಮಿ ನಮಗೆ ಮಕ್ಕಳನ್ನು ಕೊಡ್ತಿರ್ತಾರೆ. ನೀವು ಚಿಕ್ಕ ಮಕ್ಕಳಂತೆ ಆಗ್ಬೇಕು, ಪರಿವರ್ತನೆ ಹೊಂದಿ ನಮ್ರ ಭಾವದಿಂದ ನೀವು ಇರಬೇಕು ಮಗುವಿನಂತೆ ಎಂದು ಯೇಸುಸ್ವಾಮಿ ನಮಗೆ. ಅದರಿಂದ ಪ್ರಿಯರೇ, ನಾವು ನಮ್ಮ ಬದುಕನ್ನು ನಾವು ಪರೀಕ್ಷಿಸಿ ನೋಡೋಣ. ಮಕ್ಕಳಂತ ಗುಣಗಳು ನಮ್ಮಲ್ಲಿ ಇದೆಯೇ ನಾವು ನೋಡೋಣ. ಒಂದು ಹಾಡು ಹೇಳ್ತಾ ಇದೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನಸ್ಸಿನಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತೆ. ಇದನ್ನೇ ಅಲ್ವಾ ಯೇಸುಸ್ವಾಮಿ ನಮ್ಗೆ ಹೇಳುತ್ತಿರೋದು. ಮಕ್ಕಳಂತ ಗುಣಗಳು ಯಾರಲ್ಲಿರ್ತವೋ ಆ ಮಕ್ಕಳಲ್ಲಿ ನಿಷ್ಕಪಟ ಮನೋಭಾವ, ಕಪಟತನ ಇಲ್ಲದಿರುವಂತಹದ್ದು, ನಮ್ರ ಭಾವ, ಶುದ್ಧ ಹೃದಯ, ಇವುಗಳಲ್ಲಿ ಯಾರಿರ್ತದೋ ಆ ವ್ಯಕ್ತಿಗಳು ದೊಡ್ಡವರಾದ್ರೂ ಕೂಡ ಅವರ ಗುಣಗಳು, ಸ್ವಭಾವ ಮಗುವಿನಂತೆ ಅಂತ ಹೇಳ್ತಾರೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನಸ್ಸಿನಲ್ಲೂ ಕಪಟವಿಲ್ಲ. ಆದ್ರಿಂದ ನಿಷ್ಕಪಟ ಭಕ್ತಿ, ಕಪಟತನವಿಲ್ಲದಿರುವಂತವ್ರು ಮಕ್ಕಳ ತರ, ಅವರು ದೇವರ ತರ. ಯಾಕೆಂದ್ರೆ ದೇವರಲ್ಲೂ ಕೂಡ ಕಪಟತನ ಇಲ್ಲ. ದೇವರು ಶುದ್ಧ ಹೃದಯದವರು. ಫಿಲಿಪ್ಪನು ನತನಯೇಲನ ಕರ್ಕೊಂಡ್ ಬರ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ. ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ, ನಜರೇತಿನವರು. ಮೆಸ್ಸಿ ಯಾವಾಗ ನತನ ಹೇಳ್ತಾನೆ, ನಜರೇತ್ ಅಲ್ಲಿಂದ ಏನು ಒಳ್ಳೇದ್ ಬರುತ್ತೆ, ನೀನೇ ಬಂದ್ ನೋಡು. ಬರ್ತಿರ್ಬೇಕಾದ್ರೆ ಯೇಸುಸ್ವಾಮಿ ನೋಡ್ಬಿಟ್ಟು ಹೇಳ್ತಾರೆ, ಅಪ್ಪಟ ಇಸ್ರಾಯೇಲ ಕಪಟ ಇವನನ್ನಿಲ್ಲ. ಅಪ್ಪಟ ಇಸ್ರಾಯೇಲ ಕರ್ಕೊಂಡ್ ಬರ್ತಾರೆ, ಕಪಟತನ ಇಲ್ಲ. ಅದನ್ನ ಯೇಸುಸ್ವಾಮಿ ಅಪ್ರಿಶಿಯೇಟ್ ಮಾಡ್ತಾರೆ, ಯೇಸುಸ್ವಾಮಿ ಹೊಗಳ್ತಾರಂತವ್ರನ್ನ. ಅದರಿಂದ ಪ್ರಿಯ ಮಕ್ಕಳಿರುವಂತಹ ಮೊದಲನೇ ಗುಣ ಯಾವುದು? ಡಿಟ್ಯಾಚ್ಮೆಂಟ್ ಅಂತ ನಾವು ಕರಿತೀವಿ. ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಯಾವುದಕ್ಕೂ ಅಂಟಿಕೊಳ್ಳದಿರುವುದು, ಯಾವುದಕ್ಕೆ ಅಂಟಿಕೊಳ್ಳದಿರುವುದು ಡಿಟ್ಯಾಚ್ಮೆಂಟ್. ಅವ್ರಿಗೆ ಏನು ಆಸೆ ಇರುವುದಿಲ್ಲ ಮಕ್ಕಳಿಗೆ. ಅದು ಬಹಳ ಮುಖ್ಯವಾದ ಒಂದು ಗುಣ. ಇರುವುದಿಲ್ಲ, ಇದು ನನ್ನದು, ಇದು ನನಗೆ ಸೇರಿದ್ದು ಎಂದು ಮಕ್ಕಳಲ್ಲಿ ಇಲ್ಲ. ನೀವ್ ಏನೇ ಕೇಳಿದ್ರು ಕೂಡ, ಇದು ಎಲ್ಲಿಂದ? ಇದು ಮಮ್ಮಿ ಕೊಟ್ಟಿದ್ದು. ನಮ್ಮ ಹತ್ರ ಕೇಳಿದ್ರೆ, ಈ ಚರ್ಚ್ ನಾನು ಕಟ್ಟಿದ್ದು, ಈ ಆಶ್ರಮ ನಾನು ಕಟ್ಟಿದ್ದು, ಈ ಸ್ಕೂಲ್ ಬಿಲ್ಡಿಂಗ್ ನಾನೇ ಕಟ್ಟಿದ್ದು, ಇಲ್ಲಿ ನಾನೇ ಪ್ರಿನ್ಸಿಪಲ್, ಇಲ್ಲಿ ನಾನು ಇಲ್ದಿದ್ರೆ ಏನ್ ನಡೆಯಲ್ಲ ನೋಡಿ. ಇಂಥ ಒಂದು ಒಣ ಗರ್ವ ಉಂಟಲ್ಲ, ಜಂಬ ಅಹಂಕಾರ, ನಾನು ನಂದು. ಅದಕ್ಕೆ ಇಂಥ
ಅಹಂಭಾವಿರುವನ್ನ ಯೇಸ್ವಾಮಿ ತುಂಬಾ ಅಸಹ್ಯ ಪಡ್ತಾರೆ. ಅದಕ್ಕೆ ಪರಿಸರನ ತುಂಬಾ ಹೇಟ್ ಮಾಡ್ತಿದ್ವಿ ಯೇಸ್ವಾಮಿ. ಪರಿಸರಲ್ಲ ಬಹಳ ಅಹಂಕಾರಿಗಳವರು. ದಾನ ಧರ್ಮ ಮಾಡ್ತೀವಿ, ಉಪವಾಸ ವ್ರತ ಮಾಡ್ತೀವಿ, ನಾವು ಒಳ್ಳೆಯವರು, ಅವ್ರ ಪಾಪಿಗಳು, ವ್ಯಭಿಚಾರಿಗಳು, ಅವ್ರ ಸುಂಕ ವಸೂಲಿಗಾರರು, ಅವರೆಲ್ಲ ನರಕಕ್ಕೆ ಹೋಗೋರು, ನಾವು ದಾನ ಧರ್ಮ ಮಾಡೋರು, ಉಪವಾಸ ಮಾಡೋರು, ನಾವು ಸ್ವರ್ಗಕ್ಕೆ ಹೋಗೋರು. ಅದಕ್ಕೆ ಯೇಸಮ್ಮೆ ಸಾಮರ್ಥ್ಯ ಹೇಳಿದ್ದು ಪರಿಸಯನ ಮತ್ತು ಸುಂಕ ವಸೂಲಿಗಾರನ ದೇವರ ಮುಂದೆ ನೀತಿವಂತನು ಅಂತ ಎಣಿಸಲ್ಪಟ್ಟವನು ಆ ಸುಂಕ ವಸೂಲಿಗಾರ ಎದೆ ಬಡ್ಕೊಂಡ, ಸ್ವಾಮಿ ನನ್ ಮೇಲೆ ದಯ ತೋರಿ, ಕರುಣೆ ತೋರಿ, ನನ್ ಪಾಪಿ, ಅದಕ್ಕೆ ನೀನ್ ಸ್ವರ್ಗಕ್ಕೆ ಹೋಗ್ತೀಯ ನೀನಂತ. ಆ ಬಲಬದಿ ಕಳ್ಳ ತಗ್ಗಿಸ್ಕೊಂಡ, ಸ್ವಾಮಿ ನನ್ ಜ್ಞಾಪಿಸ್ಕೊಳ್ಳಿ, ನಿಮ್ ಸ್ವರ್ಗ ರಾಜ್ಯದೊಂದಿಗೆ ಬರುವಾಗ, ನೀವು ಮೈ ಮೇಲಿರುವಾಗ ಪಾಪಿಯಾದ ನನ್ ಮೇಲೆ ಕರುಣೆ ತೋರಿ. ನೋಡಿ ಎಷ್ಟು ತಗ್ಗಿಸ್ಕೊಂಡ ಅವನು. ಅದಕ್ಕೆ ಸಮೃದ್ಧ ನಮ್ರ ಭಾವವುಳ್ಳವನು, ತನ್ನನ್ನೇ ತಗ್ಗಿಸ್ಕೊಳ್ಳೋನು, ಸ್ವರ್ಗ ರಾಜ್ಯದಲ್ಲಿ ದೊಡ್ಡವನು ಅಂತ ಈ ಸಮಯಲಿಲ್ವಾ? ಅದರಿಂದ ಗುಣ ಮಕ್ಕಳಲ್ಲಿ ಧಾರಾಳವಾಗಿರ್ತದೆ. ನಾನು ನಂದು ಯಾವುದಿಲ್ಲ, ಎಲ್ಲ ಹಾಗೆ ಯೇಸ್ವಾಮಿ ಬಯಸುತ್ತಾರೆ. ಎಲ್ಲ ದೇವ್ರದ್ದು. ಇದ್ಯಾರು ಕೊಟ್ಟಿದ್ದು? ದೇವ್ರು ಕೊಟ್ಟು, ನಮ್ಮ ಯೇಸ್ವಾಮಿ ಕೊಟ್ಟಿದ್ದು. ನಮ್ಮ ಯೇಸ್ವಾಮಿಯಿಂದಲೇ ಎಲ್ಲ ಗೊತ್ತಿರೋದು. ನಮ್ಮ ಯೇಸ್ವಾಮಿ ಇಲ್ದ್ರೆ ಏನಿಲ್ಲ. ಮೈ ಜೀಸಸ್ ಇಸ್ ಗ್ರೇಟ್, ಯೇಸುವೇ ಎಲ್ಲ. ಅದ್ಯಾಗ ನಮ್ಮ ಬಾಯಲ್ಲಿ ಬರಲ್ಲ. ಮಮ್ಮಿ ಮಗು ಎಲ್ಲ ಮಮ್ಮಿ ಡ್ಯಾಡಿದ್ದು. ಹಾಗೆ ನಮ್ ಜೀಸಸ್, ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಯೇಸುವೆ. ನಮ್ಗೆಲ್ಲ ಬರುವುದು ಎಲ್ಲಿಂದ? ನಮ್ ಜೀಸಸ್. ನಮ್ ರಕ್ಷಣೆ ಬಂದಿರೋದು ಎಲ್ಲಿಂದ? ಯೇಸುವಿನಿಂದ. ಪಾಪರ್ಯರ ಯೇಸುವಿನಿಂದ. ನಮ್ ಸೃಷ್ಟಿ ಆದದ್ದು ಯೇಸು ಮುಖಾಂತರ. ಸ್ವರ್ಗಕ್ಕೆ ನಮ್ಗೆ ಸ್ಥಾನ ಯೇಸು ಮುಖಾಂತರ. ಮತ್ತೆ ಯಾಕೆ ನಮ್ಗೆ ಯೇಸು ಬರುವುದಿಲ್ಲ? ನಾನು ನಂದು, ನಾನ್ ಮಾಡಿದ್ದು. ಆದ್ರಿಂದ ಈ ಗುಣ ಮಕ್ಕಳು. ಎರಡನೇ ಇದು ಅಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಆದ್ಮೇಲೆ ಅಟ್ಯಾಚ್ ಆಗೋದು ಅಂತ ಹೇಳಿದ್ರೆ ಅಂಟಿಕೊಂಡಿರೋದು. ಬೇರೆ ಯಾವ್ದಕ್ಕೆ ಅಂಟಿಕೊಂಡಿಲ್ಲ, ಅದು ಒಂದಕ್ಕೆ ಮಗು ಅಂಟಿಕೊಂಡಿರ್ತದೆ. ಎಲ್ಲ ಯಾರು? ಮಮ್ಮಿ, ನನ್ ಡ್ಯಾಡಿ. ಅದರಿಂದ ಮಗುವಿಗೆ ತಾಯಿಯೇ ದೇವರು, ತಾಯಿಯೇ ಸ್ವರ್ಗ. ಮಗುವಿಗೆ ಎಲ್ಲ ತಾಯಿ ಸರ್ವಸ್ವ. ಯಾಕೆ? ತಾಯಿಯ ಆಸರೆಯಲ್ಲಿ ಮಗು ಬೆಳೀತಾ ಇದೆಯಲ್ವಾ? ಅದರಿಂದ ಮಗು ಚೆನ್ನಾಗಿ ಒಪ್ಕೊಳ್ತಾ ಇದೆ, ಮಮ್ಮಿನೇ ದೇವರಂದಾಗೆ, ಮಮ್ಮಿ ಸರ್ವಸ್ವಂದಾಗೆ. ಯಾಕೆಂದ್ರೆ ಮಮ್ಮಿಯ ಆಸರೆಯಲ್ಲಿ ಮಗು ಬೆಳೆಯುತ್ತಿರುತ್ತದೆ. ಈಗ ನಾವು ವಿಶ್ವಾಸಕ್ಕೆ ಬಂದ್ಮೇಲೆ ನಾವು ಯೇಸು ದೇವರ ಆಶ್ರಯದಲ್ಲಿ ಬೆಳಿಬೇಕು. ಆಶ್ರಯದಲ್ಲಿ ಯೇಸುಗೆ ಅಂಟಿಕೊಂಡಿರ್ಬೇಕು ನಾವು. ಹೀಗೆ ತಾಯಿಗೆ, ಮಗುವಿಗೆ ತಾಯಿ ಮಡಿಲೇ ಸ್ವರ್ಗ, ಹಾಗೆ ನಮ್ಗೆ ಯೇಸುನೇ ಸ್ವರ್ಗ ಆಗ್ಬೇಕು ಅಂತ. ಈ ಮಗುವಿಗೆ ಕೊಟ್ಟಿಗೆ ಮತ್ತು ಅರಮನೆ ಎಂಬ ಭೇದ ಭಾವಿಲ್ಲ. ಗೊತ್ತೈತಲ್ಲ, ಮಗುವಿಗೆ ಯಾವುದಕ್ಕೆ ಅಂಟಿಕೊಂಡಿಲ್ಲ. ಅರಮನೆಗೆ, ಒಂದ್ ದೊಡ್ಡ ಅರಮನೆ ತೋರಿಸಿದ್ರೆ, ಓ ಮಮ್ಮಿ ನಾನು ಇಲ್ಲಿರ್ತೇನೆ, ನೀನ್ ಹೋಗು, ಅರಮನೆ ಚೆನ್ನಾಗಿದೆ ಹೇಳ್ತದ ಮಗು. ಮಮ್ಮಿ ಹೇಳಿದ್ರೆ ಇದು ಅರಮನೆ ನಿನಗೆ, ನೋಡಿ ಎಲ್ಲ ಚಿನ್ನದ ಎಲ್ಲ ವಸ್ತುಗಳು, ಇಲ್ಲಿರೋ ಮಗು ಅಂತ ಹೇಳಿದ್ರೆ, ಇದು ನೀನೇ ಹಿಡ್ಕೊ, ನನ್ ಬೇಡ. ಮಮ್ಮಿ ಹಿಂದೆ ಓಡಿ ಬರ್ತದೆ ಮಗು. ನಮ್ಗೆ ಅರಮನೆ ಅಲ್ಲ, ಸ್ವಲ್ಪ ಚಿನ್ನ ಬೆಳ್ಳಿ ತೋರಿಸಿದ್ರೆ ಎಲ್ಲ ಬಿಟ್ಟು ಅಲ್ಲೇ ಇರ್ತೀವಿ ನಾವು. ಅಯ್ಯೋ ನಮ್ಗೆ ಸ್ವರ್ಗನೇ ಸಿಕ್ತಪ್ಪ, ಚಿನ್ನ ಬೆಳ್ಳಿ ಬಂಗಾರ ಸಿಕ್ತು ನಮಗೆ, ಒಳ್ಳೆ ಫಲವತ್ತಾದ ಜಾಗ ಸಿಕ್ಕಿದೆ, ಒಳ್ಳೆ ಭೂಮಿ ಸಿಕ್ಕಿದೆ ನಮಗೆ, ಒಳ್ಳೆ ಬಿಸ್ನೆಸ್ ಸಿಕ್ಕಿದೆ ನಮಗೆ, ಒಳ್ಳೆ ನಮಗೆ ಇನ್ಕಮ್ ತರುವಂತದ್ದು ಇದು ಸಿಕ್ಕಿದೆ. ಅಯ್ಯೋ ದೇವ್ರೆ, ಅವಾಗ ಎಲ್ಲ ಮರ್ತ್ ಬಿಡ್ತೀವಿ ನಾವು, ದೇವ್ರನ್ನ ಫಸ್ಟ್ ಮರಿತೀವಿ ನಾವು. ನಮ್ದು ಅದೇ ಬಿಸ್ನೆಸ್ಗಳು, ವ್ಯವಹಾರಗಳು, ನಮ್ಮ ಇನ್ಕಮ್ ಜನರೇಟಿಂಗ್ ಸ್ಕೀಮ್ಗಳು, ಅದೇ ನಾವು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ನಮ್ಮ ಎಲ್ರನ್ನ ಮರಿತೀವಿ ನಾವು. ಆದ್ರೆ ಮಗುವಿಗೆ ಆತರ ಅಲ್ಲ. ನೀವು ಏನೇ ತೋರಿಸ್ರಿ, ಚಿನ್ನ ಬೆಳ್ಳಿ ಬಂಗಾರ ಕೊಟ್ಟರು ಬಿಸಾಕ್ತದೆ, ಮಮ್ಮಿಂದೆ ಓಡಿ ಬರ್ತದೆ ಅದು. ಅದು ಮಮ್ಮಿಗೆ ಒಂದೇ ಅಂಟಿಕೊಂಡಿರೋದು ಅದು ಮಗು. ಪ್ರೇರಿತ ಯೇಸು ಇದನ್ನ ಬಯಸ್ತಾರೆ, ನಾವು ಸಂಪೂರ್ಣವಾಗಿ ಯೇಸುನ ಅಂಟಿಕೊಂಡಿರ್ಬೇಕು, ಜೀಸಸ್ ಅನ್ನ. ಈ ಕಡೆ ಎಲ್ಲ ಎಸ್ಟೇಟ್ ಇದೆಯಲ್ಲ, ಈ ಚಿಕ್ಕಮಗಳೂರು, ಮೂಡಿಗೆರೆ, ಈ ಎಲ್ಲ ಘಟ್ಟಗಳಲ್ಲೆಲ್ಲ ಅಲ್ಲೆಲ್ಲ ನೋಡ್ತೀವಿ ನಾವು, ತುಂಬಾ ಪೆಪ್ಪರ್, ಒಳ್ಳೆ ಮೆಣಸು, ಕಾಳು ಮೆಣಸು, ಪೆಪ್ಪರ್ ಅಂತೇಳಿ ನೋಡಿ, ಅದು ಬಳ್ಳಿಯಲ್ಲಿ ಆಗುವಂಥದ್ದು. ಬಟ್ ಆ ಬಳ್ಳಿಯಲ್ಲಿ ಆ ಮರಕ್ಕೆ ಅಂಟಿಕೊಂಡೇ ಹೋಗ್ತದೆ ಅದು, ಮರಕ್ಕೆ ಸುತ್ತುವರಿದ ಮೇಲೆ ಹೋಗ್ತದೆ ಅದು. ಏನಾದ್ರೂ ಮರ ಇಲ್ಲ, ಆಸರೆ ಇಲ್ಲ, ಇನ್ನು ಭೂಮಿಯಲ್ಲಿದ್ರೆ ದನ ಕರುಗಳು, ಪ್ರಾಣಿಗಳು ಎಲ್ಲ ಕಾಲಿಗೆ ಸಿಕ್ಕಾಕೊಂಡು ಕಟ್ ಪೀಸ್ ಆಗಿ ಹೋಗ್ತವೆ ಅದು. ಅದರಿಂದ ತನಗೆ ರಕ್ಷಣೆ ಬೇಕಂತ ಹೇಳಿದ್ರೆ ಅದು ಮರವನ್ನ ಸುತ್ತಕೊಂಡು ಅವಾಗ ಸುರಕ್ಷಿತವಾಗಿರ್ತದೆ. ಆದ್ರಿಂದ ಪ್ರಿಯರೇ, ನಾವು ಅಂಟಿಕೊಂಡಿರ್ಬೇಕು. ಹೇಗೆ? ಅದು ಬಳ್ಳಿ
ಆ ಮರಕ್ಕೆ ಅಂಟಿಕೊಂಡಿರ್ತದೆ. ಹಾಗೆ ನಾವು ದ್ರಾಕ್ಷಾರಸ ಸಮೇತ ನೀವು ಬಳ್ಳಿ ಕೊಂಬೆಗಳು, ಮತ್ತೆ ನಾರಿಗೆ ಅಂಟಿಕೊಳ್ಬೇಕು. ನಾವು ಬಳ್ಳಿಗೆ, ಜೀಸಸ್ ಯೇಸುವಿಗೆ ಅಂಟಿಕೊಳ್ಬೇಕು, ವಸ್ತುಗಳಿಗೆಲ್ಲ. ಚಿನ್ನ ಬೆಳ್ಳಿ ಬಂಗಾರ ಅಲ್ಲ, ಅರಮನೆ ಅಲ್ಲ. ಅದು ಮಗುವಿಂದ ನಾವು ಕಲಿಬೇಕು. ಅದರಿಂದ ಮಗುವಿಗೆ ಯಾವ ಸ್ಥಾನಮಾನ ಅಂತಸ್ತು ಬೇಡ, ಯಾವುದು ಕೂಡ ಮಗು ಇಷ್ಟಪಡಲ್ಲ. ಇನ್ನು ಮೂರನೇ ವಿಷಯ ಏನಂತ ಹೇಳಿದ್ರೆ ಫೇತ್. ಫೇತ್ ಅಂದ್ರೆ ವಿಶ್ವಾಸ, ನಂಬಿಕೆ, ಸಂಪೂರ್ಣ ನಂಬಿಕೆ. ಫೇತ್ ಮಗುವಿಗೆ ಯಾರು ತಾಯಿನಲ್ಲಿ, ತಂದೆಯಲ್ಲಿ, ಮಮ್ಮಿ ಡ್ಯಾಡಿಯಲ್ಲಿ. ನಾನು ತಾಯಿ ಅಂತ ಹೇಳ್ತೇನೆ ಕೆಲವು ಸತಿ, ಯಾಕೆಂದ್ರೆ ಮಗು ತಾಯಿಯಿಂದ ಆಶ್ರಯ ಬೆಳೆಯೋದು. ಬಟ್ ಕೆಲವು ಸತಿ ತಂದೆ ಆಶ್ರಯದಲ್ಲಿ, ತಾಯಿಯೆಲ್ಲೋ ದೂರ ಕೆಲಸದಲ್ಲಿ ಇರ್ತಾಳೆ, ಆ ಮಗುವಿಗೆ ತಂದೆ ತಾಯಿ ಎಲ್ಲ ದೇವ್ರೆ, ತಂದೆನವರೇ ತಾಯಿನವರೇ. ಅದನ್ನ ಯಾರ ಆಶ್ರಯದಲ್ಲಿ ಬೆಳೆಯುತ್ತಾರೆ ಮಗು? ಸಾಮಾನ್ಯವಾಗಿ ಮಮ್ಮಿ ಆಶ್ರಯದಲ್ಲಿ, ತಾಯಿ ಆಶ್ರಯದಲ್ಲಿ. ಅಪ್ಪ ಎಲ್ಲೋ ದೂರದಲ್ಲಿ ಕೆಲಸದಲ್ಲಿ ಇರ್ತಾರೆ. ಹಾಗೆ ನಾನು ಹೇಳ್ತಿರೋದು. ಅದಕ್ಕೆ ಸರ್ವಸ್ವ ಮಮ್ಮಿ, ತಾಯಿ. ಬ್ಲೈಂಡ್ ಫೇತ್ ಅಂತ ಹೇಳಿದ್ರೆ ಕುರುಡು ನಂಬಿಕೆ. ಮಮ್ಮಿ ಹೇಳಿದ್ದೆ ದೇವರ ವಾಕ್ಯ, ಮಮ್ಮಿ ಹೇಳಿದ್ದೆ ವೇದ ವಾಕ್ಯ. ಎಸ್, ಮುಗೀತು. ಇದ್ಯಾಕೆ ಈ ತರ? ಇಲ್ಲ, ನನ್ ಮಮ್ಮಿ ಹೇಳಿದ್ದು. ಅದ್ಯಾಕೆ? ಅದು ನನ್ ಮಮ್ಮಿ ಹೇಳಿದ್ದು ಅಷ್ಟೇ, ಬೇರೆ ಎಕ್ಸ್ಪ್ಲನೇಷನ್ ಇಲ್ಲ, ವಿವರಣೆ ಇಲ್ಲ. ನನ್ ಮಮ್ಮಿ ಹೇಳಿದ್ದು. ಪ್ರಿಯರಿ, ಯೇಸು ಕೂಡ, ಯೇಸು ಲೈಫಲ್ಲಿ ನೋಡಿ, ಈ ಲೋಕದಲ್ಲಿ ಏನ್ ಮಾಡ್ತಿದ್ರು ಅವರು? ನನ್ ತಂದೆ ಹೇಳಿದ್ದು, ಮುಗೀತು, ಬಸ್. ಇಲ್ಲ, ನನ್ ತಂದೆ ಹೇಳಿದ್ದು, ನನ್ ತಂದೆ ಮಾಡಿ ಹೇಳಿದ್ದು, ತಂದೆ ಹೇಳಕ್ಕೆ ಹೇಳೋದು. ಎಲ್ಲ ಕಡೆ ಅಷ್ಟೇ ಎಸ್ ಎಂ ಹೇಳಿದ್ದು, ನನ್ ತಂದೆ ಹೇಳಿದ್ದು, ಮುಗಿದೋಯ್ತು. ಯಾಕೆ ಮಾಡ್ತೀಯ? ತಂದೆ ಹೇಳಿದ್ದು. ತಂದೆ ಕ್ವಶನ್ ಮಾಡು, ಯಾಕೆ ಅಂತ ಹೇಳಿದ್, ನಾನ್ ತಂದೆ ಹೇಳಿದಂಗೆ ಮಾಡ್ತೀನಿ ಅಂತ. ಹಾಗೆ ಮಗು ಮಮ್ಮಿ ಏನ್ ಹೇಳ್ತು ಅದು, ಬೇರೆ ಯಾರು ಹೇಳಿದ್ರು ಕೇಳುವುದಿಲ್ಲ. ಇಲ್ಲ, ನನ್ ಮಮ್ಮಿ ಇದೇ ಮಾಡು, ಹೀಗೆ ಮಾಡು, ಹೀಗೆ ಮಾಡ್ತೀನಿ ನಾನು, ಮುಗಿದೋಯ್ತು. ಬ್ಲೈಂಡ್ ಫೇತ್ ಅಂದ್ರೆ ಕುರುಡು ನಂಬಿಕೆ ಅಂತ ಹೇಳಿದಾಗ, ಟೋಟಲ್ ಫೇತ್ ಇನ್ ಪೇರೆಂಟ್ಸ್. ಒಂದ್ಸತಿ ಮನೆಗೆ ಬೆಂಕಿ ಹಚ್ಚಿತಂತೆ. ಬೆಂಕಿಯಿಂದ ಉರಿತಿತ್ತು. ಮಗು ಮೇಲಂತಸ್ತಿನಲ್ಲಿ ಇದ್ದದ್ದು ಎಲ್ಲ ಬೆಂಕಿ ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾ ಇದೆ. ಆವಾಗ ಡ್ಯಾಡಿ ಹೇಳ್ದು, ಮಗನೇ ನಾನು ಇಲ್ಲೇ ಕೆಳಗಿದ್ದೇನೆ, ಡ್ಯಾಡಿ ನೀನ್ ಕಾಣ್ತಿಲ್ಲ. ಸರಿ ಮಗನೇ, ಅಲ್ಲಿಂದ ಜಂಪ್ ಹೊಡೆ, ನೀನು ಹಾರು ಕೆಳಗಡೆ. ಡ್ಯಾಡಿ ನಾನು ಇಲ್ಲೇ ಕೆಳಗಿದ್ದೇನೆ ಮಗು, ಕಂಡು ಕಾಣದಿದ್ ನಾನು ಹಿಡಿತೇನೆ ನಿನ್ನ, ಹಾರು ಅಂತ. ಮಗು ಕಣ್ಣು ಮುಚ್ಕೊಂಡು ಜಂಪ್ ಹೊಡೀತು. ಅಲ್ಲಿ ಅಪ್ಪ ಕೆಳಗಿದ್ದ, ಅಪ್ಪ ಇಟ್ಕೊಂಡ್ಬಿಟ್ಟ ಅವನು. ಹಾಗೆ ಪ್ರಿಯರೇ, ವಿಶ್ವಾಸ ಅಂದ್ರೆ ಆತರ ಮಕ್ಕಳದು, ತಂದೆ ತಾಯಿಗಳು ಹೇಳಿದ ಹಾಗೆ. ಹಾಗೆ ನಮ್ದು ಕೂಡ ಸಂಪೂರ್ಣ ವಿಶ್ವಾಸ ದೇವರಲ್ಲಿ ಇರ್ಬೇಕು ಅಂತ ಹೇಳ್ಕೊಂಡು ಯೇಸು ಅದನ್ನ ಬಯಸುತ್ತಾರೆ, ಟೋಟಲ್ ಫೇತ್. ಅದಕ್ಕೆ ಯೇಸು ಹೇಳ್ತಾರಲ್ಲ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ. ಆ ಮಾತೆ 6:25, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ, ಉಡಲು ಏನು, ತಿನ್ನಲು ಏನು, ಕುಡಿಯಲು ಏನು ಅಂತ. ಇದು ಮಗುವಿಂದ ನಾವು ಕಲಿಬೇಕು. ಮಗು ನಾಳೆ ಬಗ್ಗೆ ಎಲ್ಲಾದ್ರೂ ಚಿಂತೆ ಮಾಡಿದುಂಟಾ? ಈಗ ಟೀಚರ್, ಮಿಸ್ ಹೇಳ್ಬೋದು ಸ್ಕೂಲಲ್ಲಿ, ಮಕ್ಕಳೇ ನಾಳೆ ನೀವು 100 ರೂಪಾಯಿ 500 ರೂಪಾಯಿ ಫೀಸ್ ತರಬೇಕು, 1,000 ರೂಪಾಯಿ ನಾಳೆ ಫೀಸ್ ತರಬೇಕು. ಎಲ್ಲಾದ್ರೂ ಮಗು ಕೂತ್ಕೊಂಡು ತಲೆ ಕೆರೆಕೊಂಡು ಇರ್ತದ, ಅಯ್ಯೋ ನಾಳೆ 100 ರೂಪಾಯಿ ಕೊಡ್ಬೇಕು, ನಾಳೆ 500 ರೂಪಾಯಿ ಕೊಡ್ಬೇಕು, ಎಲ್ಲಿಂದ ತರ್ಲಿ, ಅಯ್ಯೋ ದೇವ್ರನ್ನ. ಹ್ಯಾಪಿ ಆಗಿರ್ತೇವೆ, ಮಮ್ಮಿ ಕೊಡ್ತಾರೆ, ಡ್ಯಾಡಿ ಕೊಡ್ತಾರೆ. ಚಿಂತನೆ ಇಲ್ಲ ಮಕ್ಕಳಿಗೆ, ಚಿಂತನೆ ಇಲ್ಲ ನಾಳೆ ಬಗ್ಗೆ. ನೀವ್ ಏನೇ ಕೇಳಿದ್ರು ಮಮ್ಮಿ ಕೊಡ್ತಾರೆ, ಡ್ಯಾಡಿ ಕೊಡ್ತಾರೆ, ಫೀಸ್ ನಾನು ತರ್ತೀನಿ. ಅಲ್ಲಿ ಚಿಂತೆ ಮಮ್ಮಿ ಡ್ಯಾಡಿಗೆ, ಎಲ್ಲಿಂದಪ್ಪ ಕೊಡ್ಲಿ ಅಂತ. ಅವ್ರು ಬೆಳಿ ಬಂಗಾರ ಮಾಡಿ ಕೊಡ್ತಾರೆ ಮಕ್ಕಳಿಗೆ, ಮನೆ ಬೇಕಾದ್ರೂ ಮಾರಿ ಮಕ್ಕಳಿಗೆ ಕೊಡ್ತಾರೆ. ಅಷ್ಟು ಪ್ರೀತಿ ಮಕ್ಕಳು ಅಂದ್ರೆ. ಅದಕ್ಕೆ ಮಕ್ಕಳಿಗೆ ಗೊತ್ತುಂಟು, ಮಮ್ಮಿ ಕೊಡ್ತಾರೆ, ಡ್ಯಾಡಿ ಕೊಡ್ತಾರೆ ನನಗೆ ಅಂತ. ಚಿಂತನೆ ಇಲ್ಲ. ಅದಕ್ಕೆ ಏಸು ಹೇಳ್ತಾರೆ ಮತ್ತೆ 6:25, ಆಕಾಶದ ಪಕ್ಷಿಗಳು ನೋಡಿ ಏನು ಚಿಂತೆ ಮಾಡ್ತಾವುಗಳು, ಮತ್ ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ? ತಿನ್ನೋದೇನು, ಕುಡಿಯೋದೇನು, ಹೊದೆಯುವುದೇನು, ಎಲ್ಲಿ ಇರುವುದು, ಇದೆಲ್ಲ ಯಾಕೆ? ನೀವು ದೇವರ ಮಕ್ಕಳಲ್ವಾ, ನಿಮ್ ತಂದೆ ಅಲ್ವಾ? ಮತ್ತೆ ಈ ಚಿಂತೆ ನಿಮ್ಗೆ ಯಾಕೆ? ಈ ಟೆನ್ಷನ್ ಎಲ್ಲ ಯಾಕೆ? ಅದರಿಂದ ಮಗುವಿಗೆ ಅದರ ಬಗ್ಗೆ ಯಾವ ಕೀರ್ತನೆ 127:4 ಹೇಳ್ತಾ ಇದೆ. ಕೀರ್ತನೆ 27 ವಚನ 4, ನಾನೊಂದ ಕೋರಿದೆ ಪ್ರಭುವಿನಿಂದ, ನಾನು ಅದನ್ನೇ ನಿರೀಕ್ಷಿಸಿದೆ ಆತನಿಂದ. ನಾನೊಂದು ಕೋರಿದೆ, ದೇವರಿಂದ ನಾನು ಒಂದು ಬೇಡಿಕೊಂಡೆ, ಮತ್ತು ಅದನ್ನೇ ನನಗೆ ಸಿಗ್ತದೆ ಅಂತ ನಿರೀಕ್ಷಿಸಿದ್ದೆ. ಏನು ಅದು? ವಾಸಿಸಬೇಕು ಜೀವಮಾನವೆಲ್ಲ ಆತನ ಮಂದಿರದಲ್ಲಿ. ನಾನು ತಲ್ಲೀನನಾಗಬೇಕು ಆತನ ಪ್ರಸನ್ನತೆಯಲ್ಲಿ. ನಾನು ಒಂದೇ ಕೇಳ್ಕೊಂಡಿರೋದು, ಏನು? ಬೆಳ್ಳಿ ಬಂಗಾರ, ಸಿರಿ ಸಂಪತ್ತು, ಹಣ ಐಶ್ವರ್ಯ, ಲೋಕದ ಸ್ಥಾನಮಾನ ಅಂತಸ್ತು ಯಾವುದಲ್ಲ.
ಮತ್ತೇನ್ ಪ್ರಾರ್ಥನೆ ಮಾಡಿದೆ ನೀನು? ಇಡೀ ದಿನ ಪ್ರೇಯರ್ ಮಾಡ್ತೀಯಲ್ಲ ನೀನು, ಏನ್ ಪ್ರೇಯರ್ ಮಾಡಿದೆ? ಏನ್ ಕೋರಿಕೊಂಡೆ ದೇವರಿಂದ? ಏನ್ ಸಂಪಾದನೆ ಮಾಡಿದೆ ನೀನು? ನಾನು ಏನ್ ಸಂಪಾದನೆ ಮಾಡಿಲ್ಲ, ಅದಕ್ಕೆ ಕೇಳ್ಕೊಂಡಿಲ್ಲ. ಮತ್ತೆ ಒಂದೇ ಕೇಳಿದ್ದು, ಏನ್ ಕೇಳಿದೆ? ನಾನು ಕೇಳಿಕೊಂಡು ಜೀವಮಾನವೆಲ್ಲ ನಿನ್ನ ಮಂದಿರದಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಹತ್ತಿರ ನಾನು ವಾಸ ಮಾಡ್ಬೇಕು. ಅವಕಾಶ ಕೊಡಿ. ನಿಮ್ಮಿಂದ ನನ್ನ ದೂರ ಮಾಡಬೇಡಿ. ಅದೇ ನಾನು ಕೇಳಿದ್ದು. ನಿಮ್ಮ ಹತ್ರನೇ ಇರ್ಬೇಕು ನಾನು. ಒಂದು ಅವಕಾಶ ಮಾಡಿಕೊಡಿ ನನಗೆ. ಇಲ್ಲಿಂದ ದೂರ ತಳ್ಳಬೇಡಿ, ನನ್ನನ್ನ ಹೊರಗಡೆ ಹಾಕ್ಬೇಡಿ ದಯವಿಟ್ಟು. ಬೇರೆ ಏನ್ ಕೇಳಿಲ್ಲ ಅವನು. ಅರಮನೆ ಕೇಳಲಿಲ್ಲ, 10 ಎಕರೆ ಜಮೀನ್ ಕೇಳಿಲ್ಲ, ಒಂದ್ ಸೈಟು ಕೇಳಿಲ್ಲ. ಕೇಳಿದ್ರೆ ಇಲ್ಲಿ ಏಸನ್ನು ಬಿಟ್ಟು ಹೋಗ್ತಿದ್ದ ಅವನು. 100 ಎಕರೆ ಜಮೀನು ಉಂಟು, ಕೃಷಿ ಮಾಡ್ಬೇಕು, ಅರಮನೆ ಉಂಟು, ಕೂತ್ಕೊಂಡು ಆಳ್ಬೇಕು, ರಾಜ್ಯ. ಅದೆಲ್ಲ ಬೇಡ ನನ್ಗೆ. ನಿಮ್ಮ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋ ಭಾಗ್ಯ ನನ್ ಕೊಡಿ, ಹಗಲು ರಾತ್ರಿ. ಅದನ್ನೇ ನಾನು ನಿರೀಕ್ಷಿಸ್ತಾ ಇದ್ದೇನೆ. ದೇವ್ರು ನಮ್ಗೆ ಯಾವ ಕೊಡ್ತಾರೆ ಅಂತ. ನಾನು ಆತನಲ್ಲಿ ತಲ್ಲೀನಾಗ್ಬೇಕು, ಆತನ ಪ್ರಸನ್ನತೆಯಲ್ಲೇ ತಲ್ಲೀನಾಗ್ಬೇಕು, ಖುಷಿ ಪಡ್ಬೇಕು ಅವರ ಪ್ರಸನ್ನತೆಯಲ್ಲಿ ಅಂತ. ಪ್ರಿಯರೇ, ಅದ ಮಕ್ಕಳು ಅದೇ ತರ ಅಲ್ವಾ? ಮಮ್ಮಿ ನನ್ ದೂರ ಮಾಡಬೇಡ. ಮಗುವಿಗೆ ಒಂದೇ ಒಂದು ಚಿಂತೆ, ಯಾವ್ದು ಗೊತ್ತಾ? ಎಲ್ಲಿ ನನ್ ಮಮ್ಮಿ ನನ್ನಿಂದ ದೂರ ಆಗ್ತಾಳೋ, ಎಲ್ಲಿ ನನ್ ಮಮ್ಮಿ ನನ್ನಿಂದ ದೂರ ಆಗ್ತಾಳೋ. ಅದು ಒಂದು ಚಿಂತೆ ಬಿಟ್ರೆ ಮಗುವಿಗೆ ಯಾವ ಚಿಂತೆ ಇಲ್ಲ. ಈ ಭಕ್ತ ಹೇಳ್ತಾನೆ, ಅದು ಒಂದೇ ಚಿಂತೆ, ದೇವ್ ನನ್ ದೂರ ಮಾಡಬೇಡಿ, ನನ್ಗೆ ಏನ್ ಕೊಡಬೇಡಿ, ಹತ್ರ ಇಟ್ಕೊಳ್ಳಿ. ನಿನಗೆ ಏನಾದ್ರು ಕೊಟ್ರೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ಅದೇನ್ ಕೊಡಬೇಡಿ. ನಿಮ್ ಸನ್ನಿಧಿಯಲ್ಲಿ ಇಟ್ಕೊಳ್ಳಿ, ನನಗೆ ಏನ್ ಕೊಡಬೇಡಿ ನನಗೆ. ಮಗು ಅದೇ ತರ ಅಲ್ವಾ? ಮಮ್ಮಿ ನಿನ್ನಿಂದ ದೂರ ಮಾಡಬೇಡ. ಸಂತ ಪೌಲ ರೋಮಪುರ 8ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಹೇಳ್ತಾರಲ್ಲ, ಸಂತ ಪೌಲ, ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸುವುದು ಯಾವುದು? ಖಡ್ಗ, ಕಟಾರಿ, ಬೆಂಕಿ, ನೀರು, ಆಮೇಲೆ ಸೈತಾನ ಶಕ್ತಿಗಳು, ದುರಾತ್ಮ ಶಕ್ತಿಗಳು, ಪಾತಾಳ ಶಕ್ತಿಗಳು, ಅಥವಾ ದೇವದೂತರು, ಯಾವ್ದೂತರುಗಳು? ಯಾರು ಇಲ್ಲ. ಯೇಸುವಿನ ಪ್ರೀತಿಯಿಂದ ದೂರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಮಗುವಿನನ್ನು ತನ್ನ ಮಮ್ಮಿ ಡ್ಯಾಡಿಯಿಂದ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಟಿಕೊಳ್ಳುತ್ತದೆ, ಗಟ್ಟಿ ಇಟ್ಕೊಳ್ತದೆ. ನೀವ್ ಹೇಳ್ಕೊ ಬರ್ಲಿಕ್ಕೆ ಕಾಲಿಗೆ ಒದೆ ಕೊಡ್ತದೆ ಮಗು. ಬೇಡ, ನನ್ ಮುಟ್ಟಬೇಡ, ದೂರ ಹೋಗು ಅಂತ ನಿಮ್ಮನ್ನ ತಳ್ಳುತ್ತದೆ. ಮಮ್ಮಿಯನ್ನ ಬಿಟ್ಟು ಬರುವುದಿಲ್ಲ. ಎಷ್ಟು ಮಕ್ಕಳಿಂದ ಕಲಿಬೇಕು, ನಾವು ಮಗುವಿಂದ ಕಲಿಬೇಕು. ಯೇಸುವಿಂದ ದೂರ ಮಾಡಬೇಡ ನನಗೆ, ನಿಮ್ಮ ಸನ್ನಿಧಿಯಿಂದ ದೂರ ಮಾಡಬೇಡ ನನಗೆ. ಲೋಕದ ವಸ್ತು ವಿಷಯಗಳನ್ನ ಕೊಟ್ಟು ನನಗೆ ನಿಮ್ಮಿಂದ ದೂರ ಮಾಡಬೇಡಿ, ಅದೆಲ್ಲ ಬೇಡ ನನಗೆ. ನಿಮ್ಮ ಸನ್ನಿಧಿ ನನಗೆ ಸಾಕು. ನಿಮ್ಮ ಮಂದಿರದಲ್ಲಿ ನಾನು ವಾಸವಾಗ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ದಯವಿಟ್ಟು ಅಷ್ಟೇ ನನಗೆ ಕೊಡಿ ಅಂತ ನಾನು. ಆಮೇಲೆ ಮಕ್ಕಳಲ್ಲಿರುವಂತ 4ನೇ ಪಾಯಿಂಟ್ ನಾವು ನೋಡ್ತೀವಿ, ಪರಿಶುದ್ಧತೆ. ಮಕ್ಕಳಲ್ಲಿ ಅದೇ ಕಪಟನಾವಿಲ್ಲ. ಆ ಮಕ್ಕಳಲ್ಲಿ ಯಾವ್ದು ದುರಭ್ಯಾಸ, ದುಶ್ಚಟಗಳಿಲ್ಲ, ಕೆಟ್ಟ ಚಟಗಳಿಲ್ಲ, ಕೆಟ್ಟ ಹವ್ಯಾಸಗಳಿಲ್ಲ, ಕೆಟ್ಟ ಚಿಂತನೆಗಳಿಲ್ಲ. ಮಗುವಿಗೆ ಅದೆಲ್ಲ ಯೋಚನೆ ಮಾಡ್ಲಿಕ್ಕೂ ಅಸಾಧ್ಯ. ಅವನ ಮನೆ ಮಠ ಹಾಳಾಗ್ಬೇಕು, ಇವ್ರು ನಾಶ ಹೋಗ್ಬೇಕು, ಅವ್ರು ಹಾಳಾಗೋಗ್ಬೇಕು, ನಾನೊಬ್ಬನೇ ಒಳ್ಳೆಯವನ, ಈ ಚಿಂತನೆಗಳಿಲ್ಲ. ಇಂಥ ಪರಿಕಲ್ಪನೆಗಳೇ ಮಗುವಿನ ಹತ್ತಿರನ್ನು ಸುಳಿಯುವುದಿಲ್ಲ. ಅಂದ್ರೆ ಅಂತ ಕೆಟ್ಟ ಯೋಚನೆಗಳು ಮಗು. ನಾವಾದ್ರೆ ಯಾರಾದ್ರೂ ಒಳ್ಳೇದಾದ್ರೆ ನಮ್ಮ ಹೊಟ್ಟೆಗೆ ಹೆಚ್ಚು, ಅಯ್ಯೋ ಅವ್ನು ಒಳ್ಳೇದಾಗ್ತಾ ಇದ್ದಾನೆ, ಅವ್ನು ಹಾಳಾಗೋಗ್ಲಿ, ಅಯ್ಯೋ ನಮ್ಮ ಮನೆಗೆ ಬೆಂಕಿ ಬಿಡ್ಲಿ, ಅವನು ಲಕ್ಕೋಡಿಯಲ್ಲಿ. ನೋಡಿ ಎಷ್ಟೆಲ್ಲ ಶಾಪ ಆಗ್ತೀವಿ ನಾವು. ಮಗುವಿಗೆ ಶಾಪ ಬರುದೇ ಇಲ್ಲ. ಮಗುವಿಗೆ ಜಗಳ ಗೊತ್ತೇ ಇಲ್ಲ, ಮನಸ್ತಾಪಗಳು ಗೊತ್ತೇ ಇಲ್ಲ ಮಗುವಿಗೆ. ಜಗಳ ಮಾಡ್ತವೆ, ಆಮೇಲೆ ತಪ್ಕೊಳ್ತವೆ ಮಗಳು. ಒಂದ್ಸತಿ ಆಗೈತಲ್ಲ, ಮಕ್ಕಳು ಜಗಳ ಆಡಿದ್ ನೋಡ್ಬಿಟ್ಟು ಆಮೇಲೆ ಮನೆಯವರು ಜಗಳ ಮಾಡಿಟ್ಟು ಆಮೇಲೆ ಮನೆಯವರು ಫೈಟಿಂಗ್, ಕುಸ್ತಿ, ಹೊಡೆದಾಟ, ದೊಡ್ಡ ಮಹಾಯುದ್ಧ ಆ ಮನೆ ಈ ಮನೆಗೆ. ಯಾಕೆ? ಮಕ್ಕಳು ಜಗಳ ಆಡಿದ್ ನೋಡ್ಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿದ್ರೆ ಮಕ್ಕಳು ಹೋಗಿ ಆಟ ಆಡ್ತಿದ್ದಾರೆ. ಅಪ್ಪ ಅಮ್ಮ ಜಗಳ ಮಾಡ್ತಿದ್ದಾರೆ, ಆ ಮಗುವಿದ್ದು ಈ ಮಗುವಿದ್ದು, ಆದ್ರೆ ಮಕ್ಕಳು ಆಟ ಆಡ್ತಿದ್ದಾರೆ. ಅವರು ನಮ್ಗೆ ಒಂಥರ ಶೇಮ್ ಆಗ್ಬೇಕು. ಆ ಮಕ್ಕಳಲ್ಲಿರುವಂತ ಒಂದು ಪ್ರೀತಿ ನೋಡಿ, ಒಂದು ಅನ್ಯೋನ್ಯತೆ. ಸಣ್ಣ ಪುಟ್ಟಕ್ಕೆ ಏನ್ ಜಗಳ ಆಡ್ತಾರೆ, ಆದ್ರೆ ಏನೋ ಅದು ಒಂದು ಪರಿಸ್ಥಿತಿ, ಆ ಸ್ಥಿತಿಯಲ್ಲಿ ಆಮೇಲೆ ತಪ್ಕೊಳ್ತವೆ, ಆಟ ಆಡ್ತಾ ಇರ್ತವೆ ಮಕ್ಕಳು. ಅದನ್ನ ಇಟ್ಕೊಂಡು ಮಮ್ಮಿ ಡ್ಯಾಡಿ ಜಗಳ ಮಾಡೋದು, ಆಮೇಲೆ ಕೋರ್ಟ್ ಕಚೇರಿ ಹತ್ತೋದು, ಆಮೇಲೆ ಏನಿದಲ್ಲ. ಆ ಮಗುವಿನಿಂದ ಕಲೀರಿ. ಆ ಮಗು ನೆಕ್ಸ್ಟ್ ಅದಕ್ಕೆ ಪೌಲ ಹೇಳ್ತಾನೆ, ಒಂದ್ ಕಡೆ ಪತ್ರದಲ್ಲಿ ಹೇಳ್ತಾನೆ,
ಕೋಪ ಮಾಡ್ಬೇಕಾ? ಬಂದ್ರು ಪಾಪ ಮಾಡ್ಬೇಡ್ರಿ. ಕೋಪ ಬರ್ತದೆ ಅಲ್ವಾ, ಕೆಲ ಸತಿ ನಮ್ಗೆ ಆತರ ಬಲಹೀನ ಟೆನ್ಷನ್ ಆಗುತ್ತೆ, ಕೋಪ ಬರ್ತದೆ. ಬಟ್ ಪಾಪ ಮಾಡ್ಬೇಡಿ, ತಪ್ಕೊಳ್ಳಿ, ಆಟ ಆಡಿ, ಪ್ರೀತಿಯಿಂದ ಇರಿ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಪೊಲೀಸು, ಆಮೇಲೆ ಲಾಯರು, ಆಮೇಲೆ ಕೋರ್ಟ್ ಕಚೇರಿ ಯಾಕೆ ಬೇಕ್ರಿ ಅದು? ಮಕ್ಕಳು ಎಲ್ಲಾದ್ರೂ ಪೊಲೀಸ್ ಹತ್ರ ಲಾಯರ್ ಹತ್ರ ಹೋಗ್ತಾವ? ಬಂದರಿಗೆ ಆಶ್ಚರ್ಯ ಆಗ್ತದೆ, ಈ ಮಕ್ಕಳು ಜಗಳ ಮಾಡಿದ್ದಲ್ರಿ, ಈಗ ಆಟ ಆಡ್ತಿದಾರೆ ಅವರು. ಎಷ್ಟು ಹ್ಯಾಪಿ ಆಗಿದ್ದಾರೆ ಮಕ್ಕಳು, ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ನೋಡ್ಬಿಟ್ಟು ನಮ್ಗೆ ಒಂಥರ ದಂಗಾಗೋಗ್ಬೇಕು, ಈ ಮಕ್ಕಳು ಏನ್ರಿ ಮನ್ಸಲ್ಲಿ ಅದು ಈ ಮನಸ್ತಾಪನೆ ಇಲ್ಲ, ಈ ಮುಯಿ ತೀರ್ಸೋ ಮನೋಭಾವನೆ ಇಲ್ಲ. ಫ್ರೀಯಾಗಿರ್ತವೆ. ಅದರಿಂದ ಆ ಪರಿಶುದ್ಧತೆ, ಮಕ್ಕಳಲ್ಲಿರುವಂತ ಮುಗ್ಧ ಮನಸ್ಸು ಈ ಸಮಯ ನಮ್ಮಲ್ಲಿ ಬರಬೇಕು. ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ, ಅವನ್ ಹಂಗ್ ಮಾಡ್ದ, ಇವನ್ ಹಿಂಗ್ ಮಾಡ್ದ, ಅವನ್ ಮನೆ ಒಟ್ಟು ಹಾಳಾಗ್ಲಿ, ಅವನು ನನ್ ಶಾಪ ಹಾಕಿದವನು. ಎಷ್ಟೋ ವರ್ಷಗಳ ದ್ವೇಷಲ್ಲಿ ಇಟ್ಕೊಂಡಿರ್ತೀವಿ. ಎಷ್ಟೋ ವಂಶಾಂಶ ಬಂದ ಇವಳು ಬಾವಿ ಕಟ್ಟೆಲಿ ಮಾತಾಡಕ್ ಹೋಗ್ತಾರಲ್ಲ, ನೀರ್ ಸೇದಕ್ ಬಂದವಳ ಹತ್ರ ಮಾತಾಡ್ಬೇಕು. ಏಯ್, ಎಷ್ಟ್ ಧೈರ್ಯ ನಿನ್ಗೆ ಮಾತಾಡ್ಲಿಕ್ಕೆ? ಏನಕ್ಕೆ ಮಾತಾಡಬಾರ್ದ? ನೀವು ಯಹೂದ್ಯರು, ನಾವು ಸಮಾರಿತರು, ಹಿರಿಯಿಂದ ಬಂದ ದೇಶ ಆಗತ್ತೆ ಉಂಟು ಗೊತ್ತಿಲ್ಲ, ನಮ್ಮಲ್ಲಿ ಮಾತುಕತೆ ಇಲ್ಲ ಗೊತ್ತಿಲ್ಲ, ಹೊಕ್ಕು ಬಳಕೆ ಎಲ್ಲ ಗೊತ್ತಿಲ್ಲ, ಧೈರ್ಯ ನೋಡು ನಿನ್ಗೆ. ಹಾಳಾಗೋಗ್ಲಿ ಅಮ್ಮ ನೀನು, ಅದೆಲ್ಲ ಇಟ್ಕೊಂಡು. ಈ ಮನುಷ್ಯ ಯಾರನ್ನ ನಿನ್ ಗೊತ್ತಿದ್ರೆ ಗೊತ್ತಿಲ್ಲ ಬಿಡು, ಇಂತೆಲ್ಲ ಹುಚ್ಚುಚ್ಚ ಮಾತಾಡ್ತಿರ್ಲಿಲ್ಲ. ಈ ಮನುಷ್ಯ ಯಾರಂತ ಗೊತ್ತಿದ್ರೆ ನೀನ್ ಫಸ್ಟ್ ಬಂದ್ ಮಾತಾಡ್ತಿದ್ದೆ, ಆತ ನಿನ್ಗೆ ಜೀವ ಜಲ ಕೊಡ್ತಿದ್ದ. ಈ ಮನುಷ್ಯ ಯಾರನ್ನ ಗೊತ್ತಾ ನೀನ್? ಆಮೇಲೆ ಕೊನೆಗೆ ಅವಳು ಎಷ್ಟು ಸಮಯ ಶಿಷ್ಯಳಾದ್ಲ, ಅವಳು ಹಿಂಗೆ ಚೇಂಜ್ ಆದ್ಲವಳು. ಹಿರಿಯರಿಂದ ಮನಸ್ತಾಪಗಳು, ಹಿರಿಯರಿಂದ ಬಂದ ಶಾಪಗಳು, ವೈಮನಸ್ಸು, ಹಾಗೆತನ ಎಲ್ಲಿ ನೀರಾಗೋಯ್ತು, ಕರಗೋಯ್ತಲ್ಲಿ. ಇಬ್ರು ಫ್ರೆಂಡ್ಸ್ ಆದ್ರು, ಯೇಸುವಿನ ಶಿಷ್ಯಳಾದ್ಲ ಅವಳು. ಅದರಿಂದ ಪ್ರಿಯರೇ, ಈ ತರ ನಾವು ಹಿರಿಯರಿಂದ ಬಂದ ದೇಶ ಇಟ್ಕೊಂಡು ಅದನ್ನೇ ಮುಂದುವರಿಸುವುದಲ್ಲ. ನಮ್ಮ ಅಪ್ಪಂದ್ರೆಲ್ಲ ಅವ್ರ ಹತ್ರ ಮಾತಾಡ್ತಿಲ್ಲ, ನಮ್ಮ ಅಜ್ಜ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ, ನೀನ್ ಹೋಗು. ದ್ವೇಷ ಹಾಕಿಡ್ಕೊಳ್ತೀವಿ. ಏಸು ಹೇಳ್ತಾರೆ, ಪರನ ಪ್ರೀತಿ ಮಾಡು, ಕ್ಷಮೆ ಕೊಡು. ಅದರಿಂದ ಈ ಮಕ್ಕಳಲ್ಲಿ ಆದದ್ದು ಯಾವ್ದು ಇರುವುದಿಲ್ಲ. ಕೆಲವು ಸತಿ ಮಮ್ಮಿ ಡ್ಯಾಡಿ ಹೇಳೋದುಂಟು, ನೋಡು ಮಕ್ಕಳೇ, ಆ ಮನೆಗೆ ಹೋಗ್ಬೇಡಿ, ಅವ್ರಿಗೂ ನಮ್ಗೆ ಸರಿ ಇಲ್ಲ ಅಂತ. ಎಸ್ ಮಮ್ಮಿ ಅಂತ ಹೇಳ್ದೆ. ಬಟ್ ಮಕ್ಕಳು ಆ ಮನೆಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬರ್ತವೆ. ಮಕ್ಕಳಿಗೆ ಅದು ಆ ಕೆಟ್ಟದು ಮನ್ಸು ಒಳಗೆ ಹೋಗುದಿಲ್ಲ. ಮಮ್ಮಿ ಡ್ಯಾಡಿ ಹೇಳಿದ್ರು ಕೂಡ ಟೆಂಪರರಿ ಹೇಳ್ತವೆ, ಬಟ್ ಆಮೇಲೆ ಅಂದ್ರೆ ಅಷ್ಟು ಮನಸ್ಸು ಶುದ್ಧ ಅಂತ. ಒಳಗೆ ಏನಾದ್ರು ಡ್ಯಾಡಿ ಬ್ಯುಸಿಯಲ್ಲಿ ಇದ್ರೆ, ನೋಡು ಒಬ್ರು ಅವನಿಗೆ ನಾವು ಇದು ಕೊಡ್ಬೇಕು, ಸಾಲ ಕೊಡ್ಬೇಕು, ಅವ್ನು ಬರ್ತಾ ಇದ್ದಾನೆ, ಮಗನೇ ಬಂದ್ ಕೇಳಿದ್ರೆ ಅಪ್ಪ ಇಲ್ಲ ಅಂತ ಹೇಳು ಅಂತ. ಎಸ್ ಡ್ಯಾಡಿ ಅಂದ. ಆಮೇಲೆ ಬರ್ತಾರೆ, ಎಲ್ಲೋ ಅಪ್ಪ ಇಲ್ಲ. ಅಪ್ಪ ಅವಾಗ ನೋಡ್ದೆ, ಅಪ್ಪ ಇಲ್ಲ ಅಂತ ಹೇಳ್ತೀಯಲ್ಲ. ಇಲ್ಲ ಅಪ್ಪ ಇಲ್ಲ. ಎಲ್ಲೋಗಿದ್ರ ಅಪ್ಪ? ಎಲ್ಲಿ ಹೋದ್ರು ನಿಂದು? ಆಮೇಲೆ ಮೇಲೆ ಬಂದ್ ಕೇಳ್ತಾರೆ, ಅಪ್ಪ ಎಲ್ಲಿಗೆ ಹೋಗಿದಾರೆ ಅಂತ ಕೇಳ್ತಾರೆ ಅವರು. ಎಲ್ಲಿಗೆ ಹೋಗಿದ್ದ ಅಂತ ಹೇಳಿ, ನಿನ್ನ ಎಲ್ಲ ಮರ್ಯಾದೆ ತೆಗೆದ್ಬಿಟ್ಟೆ ಅಲ್ವ ನೀನು. ಆ ಮಕ್ಕಳಿಗೆ ಸುಳ್ಳು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಬರಲ್ಲ. ಅವರು ಒಂದು ಸುಳ್ಳು ಹೇಳಿದ್ರೆ ಹೇಳ್ತಾರೆ, ಆಮೇಲೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಬರಲ್ಲ ಮಕ್ಕಳಿಗೆ. ಆಮೇಲೆ ಅಲ್ಲಿ ಸತ್ಯ ಬಯಲಾಗುತ್ತೆ ಅಲ್ವಾ, ಮಗುವಿನ ಮೈಲಿ ಸತ್ಯನೇ ಬರುತ್ತೆ. ಆದ್ರಿಂದ ಮಗುವಿಗೆ ನೀವು ಕಪಟತನ, ಕೆಟ್ಟತನ ಕಲಿಸಿದ್ರು ಆ ಮಕ್ಕಳಿಗೆ ಅದು ಒಗ್ಗುದಿಲ್ಲ, ಅವ್ರ ಒಳಗೆ ಹೋಗುದಿಲ್ಲ. ಅಷ್ಟು ಶುದ್ಧತನ, ಅವರ ಮನ್ಸು ಅಷ್ಟು ಶುದ್ಧ. ಪ್ರಿಯರೇ, ನಮ್ದು ಕೂಡ ಮನ್ಸು ಹಾಗೆ ಇರಬೇಕು, ಶುದ್ಧ ಮನ್ಸು. ಅದಕ್ಕೆ ದಾವಿದ ಕೀರ್ತನೆ ಹೇಳ್ತಾನೆ ಇವತ್ತಂದ್ರೆ, ಶುದ್ಧ ಹೃದಯ ದೇವ ನನ್ನಲ್ಲಿ ನಿರ್ಮಿಸು. ನನ್ ಹೃದಯ ಎಲ್ಲ ಕೆಟ್ಟೋಗಿದೆ, ಎಲ್ಲ ವ್ಯಾಮೋಹಗಳು, ಎಲ್ಲ ದುರಾಶೆಗಳು, ಕೆಟ್ಟ ಚಟಗಳು, ಅದು ಇದು ಆಸೆಗಳು ನನ್ನ ಹೃದಯದಲ್ಲಿ ತುಂಬಿ ಇವತ್ತು ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೆಲ್ಲ ತುಮುಲ ಸಂಕಟ ನನ್ನಲ್ಲಿ. ದೇವರೇ, ಇದೆಲ್ಲ ತೆಗೆದಾಕೋ, ನನಗೊಂದು ಶುದ್ಧ ಮನ್ಸು ಕೊಡು, ಶುದ್ಧ ಹೃದಯ ಕೊಡು, ಮಗುವಿನಂತ ಮನ್ಸು ನನ್ ಕೊಡಿ ದೇವ್ರಿ ಅಂತ ನಾವು ಬೇಡ್ಕೊ. ಪ್ರಿಯರೇ, ಜಾನ್ ಮೇರಿ ವಿಯನಿ ಅವ್ರಿಗೆ ಒಂದ್ಸತಿ ಒಂದು ಮಗು ಒಂದು ಸುಂದರ ಹೂಗುಚ್ಚು ತಂದು ಕೊಡ್ತು, ಫ್ಲವರ್ ಬುಕ್ಕಿ. ಆಮೇಲೆ ಮೊಣಕಾಲು ಹಾಕಿ ಆಶೀರ್ವಾದ ಕೇಳ್ತಂತೆ. ಅವಾಗ ಜಾನ್ ಮೇರಿ ವಿಯನಿ ಆ ಮಗುವಿಗೆ ಹೇಳಿದ್ದು, ಮಗನೇ, ನಿನ್ನ ಆತ್ಮ ಈ ಸುಂದರ ಹೂವುಗಳಿಂತಲೂ ಭವ್ಯವಾಗಿದೆ, ಅದರಿಂದ ಅದನ್ನು ಅದೇ ರೀತಿಯಲ್ಲಿ ಎಂದೆಂದು ಕಾಪಾಡಿಕೋ.
ಎಂಬ ಹಿತವಚನ ನುಡಿದು ಆ ಮಗುವನ್ನು ಆಶೀರ್ವಾದ ಮಾಡಿದ್ರಂತೆ. ಮಗು, ಈ ಸುಂದರ ಹೂಗಳಿಗಿಂತಲೂ ಎಷ್ಟು ಭವ್ಯವಾಗಿದೆ ನಿನ್ನ ಆತ್ಮ, ನಿನ್ನ ಹೃದಯ, ನಿನ್ನ ಆತ್ಮ ಹಂಗೆ ಶುದ್ಧವಾಗಿ ಕಾಪಾಡ್ಕೋ. ಈ ಹೂಗಳು ಎಷ್ಟು ಕೋಮಲವಾಗಿದೆ, ಸ್ವಲ್ಪ ಬಿಸಿಲು ಬಿದ್ರೂ ಕೂಡ ಬಾಡಿ ಹೋಗ್ತವೆ. ಹಾಗೆ ಪಾಪದ ಶಾಪಗಳು ನಿನ್ನ ಹೃದಯಕ್ಕೆ ತಟ್ಟಿ ಬಾಡಿ ಹೋಗ್ಬಾರ್ದು. ನಿನ್ನ ಹೃದಯ, ನಿನ್ನ ಆತ್ಮ ಪಾಪದಿಂದ ದೂರವಿರು. ಈ ಭವ್ಯವಾಗಿರುವಂತ ನಿನ್ನ ಮನಸ್ಸು, ನಿನ್ನ ಆತ್ಮ, ಹೃದಯ ಶುದ್ಧವಾಗಿ ಕಾಪಾಡಿಕೊ. ತಂದೆ, ಅದೇ ನಿಮ್ಗೆ ಸ್ತೋತ್ರವಾಗಲಿ. ಪ್ರಭೇಸೆ, ಈ ಲೋಕದಲ್ಲಿ ನೀವು ಮಗುವಾಗಿ ಹುಟ್ಟಿ ಬಂದ್ರಿ, ದಂದಕೊಟ್ಟಿಗೆಯಲ್ಲಿ ಜನಿಸಿ ಬಂದ್ರಿ. ಪ್ರಭೇಸುವೆ, ಇವತ್ತು ಎಲ್ಲಾ ಮಕ್ಕಳನ್ನ ನಿಮ್ ಕರಳಿ ಅರ್ಪಿಸ್ತೀವಿ. ಎಲ್ಲಾ ಮಕ್ಕಳನ್ನ ಆಶೀರ್ವಾದ ಮಾಡ್ಬೇಕನ್ನ ಬೇಡ್ಕೊಳ್ತೀವಿ. ಹಾಗೂ ಇವತ್ತು ನಾವು ಮಗುವಿನ ಮನೋಭಾವ ಹೊಂದಬೇಕಂತ ನೀವು ವಾಕ್ಯದಲ್ಲಿ ನಮ್ಗೆ ಹೇಳಿದ್ದೀರಿ. ಆದ್ರೆ ನಾವು ಬೆಳೀತಾ ಬರ್ಬೇಕಾದ್ರೆ ಎಷ್ಟೋ ಬೇಡದ ವಿಷಯಗಳು ನಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ತುಂಬಿಕೊಂಡಿವೆ. ನೀವು ಮಾರ್ತಳಿಗೆ ಹೇಳಿದಾಗೆ, ಮಾರ್ತ ಅನಾವಶ್ಯಕ ಚಿಂತೆ ಪೇಚಾಟಗೊಳಗಾಗಿದ್ಯಾ? ಜೀವನದಲ್ಲಿ ಬೇಕಾದದ್ದು ಒಂದೇ ಒಂದು. ಹೌದು ಸ್ವಾಮಿ, ಕೀರ್ತನೆ 20 ಹೇಳಿದಾಗೆ ಒಂದೇ ಒಂದು ಬೇಕಾಗಿತ್ತು. ಬಟ್ ಅದನ್ನ ನಾವು ಅರ್ಥ ಮಾಡಿಕೊಳ್ಳದೆ ನಮ್ಗೆ ತುಂಬಾ ವಿಷಯಗಳು ಬೇಕು ಅಂತ ಎಲ್ಲದರಲ್ಲೂ ನಾವು ಸಿಕ್ಕಾಕೊಂಡು ಪರದಾಡ್ತಿದ್ದೇವೆ. ಇವತ್ತು ಹೊರಗಡೆ ಬರ್ಲಿಕ್ಕೆ ಹೆಣಗಾಡ್ತಿದ್ದೇವೆ. ಪ್ರಭೇಸುವೆ, ನೀವೇ ನಮ್ಮನ್ನ ಎಲ್ಲ ಇದರಿಂದ ಹೊರಗಡೆ ತನ್ನಿ. ಹಾಗೆ ನಮ್ಗೆ ಬೇಕಾದದ್ದು ಒಂದೇ ಒಂದು, ಶುದ್ಧ ಹೃದಯ, ಶುದ್ಧ ಮನಸ್ಸು, ಮಕ್ಕಳಂತ ಮನೋಭಾವ, ಅಂಥದ್ದನ್ನ ನಮಗೆ ಕೊಡಿ ಯೇಸುವೆ. ಆ ಮಕ್ಕಳಂತೆ ಮುಗ್ಧ ಮನಸ್ಸಿನವರಾಗಿ ಶುದ್ಧ ಹೃದಯದಿಂದ ನಿಮ್ಮನ್ನು ಪ್ರೀತಿಸಿ ನಿಮಗೆ ಮಾತ್ರ ನಾವು ಅಂಟಿಕೊಂಡು ಇದ್ದು, ಸಂತ ಪೌಲ ಹೇಳುವಾಗೆ, ನನಗೆ ಬದುಕುತ್ತ ಅಂದ್ರೆ ಯೇಸು, ನನಗೆ ಸಾಯುದು ಅಂತ ಹೇಳಿದ್ರೆ ಲಾಭ. ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್, ಟು ಡೈ ಇಸ್ ಗೇನ್. ಆದ್ರಿಂದ ನಾವು ಯೇಸುಗಾಗಿ ಬದುಕಿ ಅವರ ಮಹಿಮೆಗಾಗಿ ಸಾಯುವ ಕೃಪೆ ನಮ್ಗೆ ಕೊಡಿಯಪ್ಪ. ನಮ್ಮ ಪ್ರವೇಶನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೇನ್. ಎಂದಿಗೂ ದೇವನೇ ವಂದನೆ, 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 ಆರಾಧನೆ. ವಂದಿಪೇ ನಿನ್ನನೇ ಎಂದಿಗೂ ದೇವನೇ. ವಂದನೆ, 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 ಆರಾಧನೆ. ವಂದಿಪೇ ನಿನ್ನನೇ ಎಂದಿಗೂ ದೇವನೇ. ವಂದನೆ, 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 ಆರಾಧನೆ. ವಂದಿಪೇ